ನೋಡು ಶಿವ, ನಿನಗೇನು ಬೇಕು ಹೇಳು, ಕೊಟ್ಬಿಡ್ತೀನಿ. ನನ್ನ ಮಗ ಕೊಲೆ ಮಾಡಿಲ್ಲ. ನಿಜವಾದ ಕೊಲೆಗಾರನ್ನ ನಿನ್ನ ಕೈಯಲ್ಲಾದರೆ ಹಿಡಿ. ರಿತು ಖುಷಿಯಾಗಿರ್ಬೇಕು. ಅವಳಿಗೆ ಅವಳ ಮಗುಗೆ ಯಾವ ತೊಂದರೆ ಆಗ್ಬಾರ್ದು ಅಂತ ಮದುವೆ ಮಾಡಿಸಿದ್ದೀನಿ. ಹಾಗಿರುವಾಗ ಅವಳ ಜೀವನ ಹಾಳಾಗಕ್ಕೆ, ತಂದೆ ಇದ್ದು ಅವಳ ಮಗು ಅನಾಥ ಆಗಕ್ಕೆ ನಾನು ಖಂಡಿತ ಬಿಡಲ್ಲ ಚಿಕ್ಕು. ಅರ್ಜುನ್, ಯಾಕೆ ಸುಮ್ಮನಿದ್ಯಾ? ವಿಕ್ಕಿ ಹೊರಗಡೆ ಬರೋತಿಲ್ವಾ? ಎಷ್ಟು ವರ್ಷ ಅವನಿಗೆ ಜೈಲು ಶಿಕ್ಷೆ ಆಗುತ್ತೋ? ಚಿಕ್ಕು, ಹಾಗೇನಾಗಲ್ಲ ಚಿಕ್ಕು. ಅವನು ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ಡ್ಯಾಡ್ ಮತ್ತೆ ಶ್ಯಾಮ್ ನನಗೆ ಸಾಕ್ಷಿ ಸಮೇತ ತೋರಿಸಿದ್ದಾರೆ. ಅವನು ನಿರಪರಾಧಿ. ನಡೆದಿರೋದೆಲ್ಲ ನೋಡ್ತಾ ಇದ್ರೆ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಏನೇ ಆದ್ರೂ ನಿಮ್ಮ ಚಿತ್ತಿಗೆ ನನ್ನ ಮಗಳನ್ನ ಬಲಿ ಕೊಡ್ಬೇಡ್ರಪ್ಪ. ಚಿಕ್ಕು ಪ್ಲೀಸ್, ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಡಿ ನನಗೆ. ಚಿಕ್ಕು ಅಳೋದನ್ನ ನೋಡಿದ್ರ? ನೀವೆಂತ ದೊಡ್ಡ ತಪ್ಪು ಮಾಡಿದೀರ ಅನ್ನೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ರೀತು ಜೀವನನ ಸರ್ವನಾಶ ಮಾಡ್ಬಿಟ್ರಲ್ಲ. ಜೈಲಿಂದ ಬಿಡಿಸ್ಕೊಂಡ್ಬರೋದು ನೀವು ಕಳಿಸಿದಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತು. ಅಂದ್ಮೇಲೆ ನಾನು ರೀತುಗೆ ಏನಂತ ಉತ್ತರ ಕೊಡ್ಲಿ? ರಿತು, ನೀನು ಎಷ್ಟು ದುಃಖ ಇದೆಯಾ ಅಂತ ನನಗೆ ಅರ್ಥ ಆಗುತ್ತೆ ಕಂದ. ನೋಡು, ನಿನ್ನ ಮನಸ್ಸಲ್ಲಿ ಏನಾದರೂ ಹೇಳ್ಕೋಬೇಕು ಅಂತಿದ್ರೆ ಈ ಅಜ್ಜಿ ಹತ್ರ ಹೇಳ್ಕೊ. ಆಗ ನಿನಗೆ ಸ್ವಲ್ಪ ಸಮಾಧಾನ ಆದರೂ ಆಗತ್ತೆ. ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವೇನ್ ಮಾಡ್ತೀರಾ ಅಜ್ಜಿ? ನನ್ನ ದುಃಖ, ನನ್ನ ಕೋಪ, ನನ್ನ ಸ್ಥಿತಿ ಎಲ್ಲದಕ್ಕೂ ಆ ಭಾರ್ಗವನಿ ಕಾರಣ. ಅವಳಿಂದ ನನ್ನ ಲೈಫ್ ಹಾಳಾಗೋಯ್ತು. ಬೇಡ ಅಂದ್ರೂ ಕೇಳ್ದೆ ಅವಳ ಮನೆ ಕೂಡ್ಸಿದ್ರಲ್ಲ. ಮಾಡೋದೆಲ್ಲ ಮಾಡಿ ಇವಾಗ ನನ್ನ ಸಮಾಧಾನ ಮಾಡ್ತಿದ್ದೀರಾ? ರಿತು, ಈ ಆವೇಶನ ಸ್ವಲ್ಪ ಕಡಿಮೆ ಮಾಡ್ಕೊ. ವಿಕ್ಕಿ ಕೊಲೆ ಮಾಡಿದ್ ನಿಜ. ಅದಕ್ಕೆ ಅವನು ಜೈಲಿಗೆ ಹೋಗೋದು ಸರಿ ಅಲ್ವಾ ಕಂದ? ವಿಕ್ಕಿ ಮಾಡಿರೋ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡೋದ್ ಬಿಟ್ಟು ಭಾರ್ಗವಿನ ಬೈತಿದೆಯಲ್ಲ, ಇದು ಸರಿನಾ ಕಂದ? ವಾವ್ ಅಜ್ಜಿ, ವಾವ್. ಇಷ್ಟಾದ್ರೂ ಆ ಭಾರ್ಗವನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಮದ್ವೆ ಆಗಿದ್ದ ದಿನನೇ ತವ್ರ ಮನೆಗ್ ಬಂದ್ ಕೂತಿದ್ದೀನಿ. ನನ್ ಗಂಡ ಅಲ್ಲಿ ಜೈಲಲ್ಲಿ ಇದ್ದಾನೆ. ನಿಮ್ಗೆ ನನ್ ಸ್ವಲ್ಪನೂ ಕಾಳಜಿ ಇಲ್ಲ ಅಲ್ವಾ? ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ. ಛೇ! ರಿತು, ಭಾರ್ಗವಿ, ನೀನ್ ಹೇಳ್ದಾಗೆ ನಾಡಿ ಹಿಡಿದು ಪರೀಕ್ಷೆ ಮಾಡೋ ಪ್ರಯತ್ನ ಪಟ್ಟೆ. ಆದ್ರೆ ರಿತು ನಾನು ಹಿಡಿಯೋಕ್ಕಿಂತ ಮೊದಲೇ ಎದ್ದು ಹೊರಟೋದ್ಲು. ನೀನ್ ಹೇಳೋ ತರ ರಿತು ಗರ್ಭಿಣಿನೋ ಹೌದೋ ಅಲ್ವೋ ಅನ್ನೋ ಸಂದೇಹ ನನ್ನನ್ನು ಕಾಡ್ತಾ ಇದೆ. ಆದ್ರೆ ಕಂಡು ಹಿಡಿಯಕ್ಕಾಗ್ಲಿಲ್ಲ. ಒಂದ್ಸಲ ಸೋತ್ರೆ ಏನಂತೆ ಅಜ್ಜಿ? ಮುಂದಿನ ಸಲ ಖಂಡಿತವಾಗ್ಲೂ ಸತ್ಯ ಆಚೆ ಬಂದೇ ಬರುತ್ತೆ. ನಮ್ಮ ಮನಸ್ಸಿಗೆ ಸತ್ಯ ಏನು ಅಂತ ಗೊತ್ತಾಗಿದೆ. ಆದ್ರೆ ಈ ಮನೆನೇ ಒಂಥರ ಕಟ್ಕಟೆ ಇದ್ದ ಹಾಗೆ.
ಇಲ್ಲಿ ಎಲ್ಲದಕ್ಕೂ ಪ್ರೂಫ್ ಕೊಟ್ಟೇ ಮಾತಾಡಬೇಕು. ಇಲ್ಲ ಅಂದ್ರೆ ಇದನ್ನ ಯಾರು ನಮ್ಮ ಮಾತನ್ನು ಒಪ್ಪಲ್ಲ. ಇಲ್ಲೇ ಭಾರ್ಗವಿ, ನೀನು ಬದಲಾವಣೆನ ತರಬೇಕಾಗಿರೋದು. ಗೊತ್ತು ಅಜ್ಜಿ. ಸತ್ಯಕ್ಕೆ ಕನ್ನಡಿ ಹಿಡಿದು ತೋರಿಸಿದ್ರು ಈ ಮನೆಯವ್ರು ಒಪ್ಪಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನನ್ನಿಂದ ನನ್ನ ತಂಗಿ ಜೀವನ ಹಾಳಾಗೋಯ್ತು ಅಂತ ಪಾರ್ಥ ಕೊರಗ್ತಾ ಇದ್ದಾರೆ. ಅವ್ರಿಗೋಸ್ಕರನಾದ್ರೂ ರೀತು ನಾಟಕ ಮಾಡ್ತಿದ್ದಾಳ ಅಥವಾ ನಿಜ ಹೇಳ್ತಿದ್ದಾಳ ಅಂತ ತಾವು ತಿಳ್ಕೊಳ್ಬೇಕು. ಹೌದು ಭಾರ್ಗವಿ, ಅರ್ಜುನ್ನ ಅತ್ತು ಕರೆದು ಯಾಮಾರಿಸಿ ನಿನ್ನ ಎತ್ಕಟ್ಟಿದ್ದಾರೆ. ರಿತು ಸಂಸಾರನ ಸರಿ ಮಾಡೋ ಭರದಲ್ಲಿ ಅವನಿಗೆ ಗೊತ್ತಿಲ್ಲದೆ ತನ್ನ ಸಂಸಾರನ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅವನಿಗೆ ನೀನೇ ಸತ್ಯನ ಅರ್ಥ ಮಾಡಿಸ್ಕೊಡ್ಬೇಕು. ಆದಷ್ಟು ಅರ್ಜುನ್ ಸುಳ್ಳನ್ನ ಬಯಲ್ ಮಾಡೇ ಮಾಡ್ತೇನೆ. ಬ್ರೋ, ಇಲ್ಲಿಗೇನೆ ಕರ್ಕೊ ಬಂದಿದ್ಯಾ? ಅಲ್ಲ, ನನ್ಗೆ ಏನಾಗಿದೆ? ಏನ್ ರೀತು ನೀನು? ಅಜ್ಜಿ ಹೇಳಿದ್ ಮರ್ತ್ಬಿಟ್ಯಾ? ಪ್ರೆಗ್ನೆಂಟ್ ಇರೋರು ಪಪ್ಪಾಯಿ ತಿನ್ಬಾರ್ದಂತೆ, ತೊಂದರೆ ಆಗತ್ತಂತೆ. ನೀನ್ ನೋಡಿದ್ರೆ 2 ಬಟ್ಲು ತಿಂದಿದ್ಯಾ. ಅಲ್ಲ, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅವ್ರು ಹೇಳಿದೆಲ್ಲ ನಿಜ ಆಗತ್ತಾ? ಮೊದ್ಲೇ ಹಳೆ ಕಾಲದವ್ರು ಅವರು. ಎಷ್ಟು ಈಸಿಯಾಗಿ ಹೇಳ್ತಿದ್ಯಾ ನೋಡು. ಮಗುಗೇನಾದ್ರೂ ತೊಂದರೆ ಆದ್ರೆ ಮೊದ್ಲೇ ವಿಕ್ಕಿ ಬೇರೆ ನಿನ್ ಜೊತೆ ಇಲ್ಲ. ಪಾಪ ಅವನಿಗೆ ಗೊತ್ತಾದ್ರೆ ಬೇಜಾರಾಗಲ್ವಾ? ನಿನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದುರಿತು. ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಅದಕ್ಕೆ ಇವಳು ನೋಡ್ಕೊಳ್ಳಿ ಬಂದೆ. ಬ್ರೋ, ಹಾಸ್ಪಿಟಲ್ ಅಂದಿದ ತಕ್ಷಣ ನನ್ ಕೈ ಕಾಲು ಆಡ್ಲೇ ಇಲ್ಲ. ಅದಕ್ಕೆ ನಿಮ್ನು ಕರ್ದೆ. ನಿನ್ಗೇನ್ ಹೇಳಿರಿತ್ತು? ಹೋಗಿ ಹೋಗಿ ಅರ್ಜುನ್ ಹತ್ರ ಸಿಗಾಕೊಂಡಿದ್ಯಲ್ಲ, ನಿನ್ ಬುದ್ಧಿಗೆ ಏನಾಗಿತ್ತು? ಎಲ್ಲಾನು ನೆನ್ಪಿಟ್ಕೊಳಕ್ಕೆ ನಾನೇನ್ ನಿಜವಾಗ್ಲೂ ಪ್ರೆಗ್ನೆಂಟಾ? ಇಷ್ಟ ಆಯ್ತು, ಅದಕ್ಕೆ ತಿನ್ಬಿಟ್ಟೆ. ಆ ಶ್ರೀಮಂತಕ್ ಬೇರೆ ಬುದ್ಧಿನೇ ಇಲ್ಲ. ಅದಕ್ಕೆ ಇವಾಗ ಡಾಕ್ಟರ್ ಚೆಕ್ ಮಾಡಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು? ಹೇಳ್ಕೊಟ್ಟಿರೋ ಹಾಗೆ ನಾಟಕ ಆಡಕ್ ಬರಲ್ಲ, ಆಮೇಲೆ ಅದಕ್ಕೆ ಅಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನಿಜವಾದ ವಿಚಾರ ಏನಾರು ಅರ್ಜುನ್ ಗೊತ್ತಾದ್ರೆ ನೀನು ವಿಕ್ಕಿ ಒಂದಾಗ್ಬಿಡಲ್ಲ. ಅವನು ನೀವಿಬ್ಬರ ಲೈಫ್ಗೂ ಅವನೇ ದೊಡ್ಡ ವಿಲನ್ ಆಗ್ತಾನೆ. ಇದು ಪ್ರೆಗ್ನೆನ್ಸಿಲಿ ಕಾಂಪ್ಲಿಕೇಶನ್ ಇದೆ ಅನ್ಸುತ್ತೆ. ಮಗು ಉಳಿಯೋದೇ ಕಷ್ಟ ಅಂತಿದ್ದಾರೆ. ಅದಕ್ಕೆ ಇವಾಗ ಏನ್ ಮಾಡೋದು? ಏನಾದ್ರೂ ಐಡಿಯಾ ಹೇಳಿ. ಐಡಿಯಾ ಹೇಳ್ತೀನಿ. ಏನಕ್ಕೆ? ನಿನ್ ಹೊಟ್ಟೆಲಿ ಇಲ್ದಿರೋ ಮಗುನ ನಿಜವಾಗ್ಲೂ ಇಲ್ಲ ಅನ್ಸ್ಬಿಟ್ರೆ? ನೋಡು ಶಿವ, ನಿನಗೇನು ಬೇಕು ಹೇಳು, ಕೊಟ್ಬಿಡ್ತೀನಿ. ನನ್ನ ಮಗ ಕೊಲೆ ಮಾಡಿಲ್ಲ. ನಿಜವಾದ ಕೊಲೆಗಾರನ್ನ ನಿನ್ನ ಕೈಯಲ್ಲಾದರೆ ಹಿಡಿ. ಇವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ಗಳು ಸಿಕ್ಕಿವೆ ಅಂತ ಹೇಳ್ತಾನೆ ಇದ್ದೀನಿ. ನಿಮ್ಗೆ ನಿಮ್ಮದೇ ಆದ ರಾಗ ಆಡ್ತಾನೆ ಇದ್ದೀರಲ್ಲ ಸರ್. ನೀವು ಜನನಾಯಕರು, ಇಂಥ ಕಚಡ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಡಿ. ಏಯ್, ಅತಿ ಆಯ್ತು ನಿಂದು. ಆ ಭಾರ್ಗವಿನ ನಂಬ್ಕೊಂಡು ಅತಿಯಾಗಿ ಆಡ್ತಾ ಇದ್ಯಾ. ಆ ಭಾರ್ಗವಿಯಿಂದ ಏನು ಕಿಸಿಯಕ್ಕಾಗಲ್ಲ. ನನ್ನ ಜನಬಲ, ನನ್ನ ಧನಬಲದಿಂದ ನನ್ನ ಮಗನ್ನ ಈಗಲೇ ಕರ್ಕೊಂಡು ಹೋಗ್ತೇನೆ. ಮೇಲೂ ಭಾರ್ಗವಿ ಕೈಲಿ ಏನು ಆಗಲ್ಲ ಅಂತ ಹೇಳ್ತಿದ್ರಲ್ಲ ಸರ್. ಸರಿ ಬಿಡಿ, ಅದೇನ್ ಮಾಡ್ತೀರೋ ಮಾಡಿ. ಒಂದು ಅಮಾಯಕ ಹುಡುಗಿನ ಅತ್ಯಾಚಾರ ಮಾಡಿ ವಿಚಿತ್ರವಾಗಿ ಹಿಂಸೆ ಕೊಟ್ಟು ಸಾಯಿಸಿರೋ ಈ ನನ್ನ ಮಗನಂತೂ ಸುಮ್ಮನೆ ಬಿಡಲ್ಲ ನಾನು. ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ.
ವಿಕ್ಕಿ ಇನ್ನು ಮುಂದೆ ಒಂಟಿಯಾಗಿ ಜೈಲಲ್ಲಿ ಇರಲ್ಲ, ಜಂಟಿಯಾಗಿ ಒಬ್ರು ಬರ್ತಾರೆ. ಯಾರ ಬಗ್ಗೆ ಹೇಳ್ತಾ ಇದ್ಯಾ? ಫಿಂಗರ್ ಪ್ರಿಂಟ್ ಸಿಕ್ಕಿದೆ, ಸದ್ಯದಲ್ಲಿ ಅದು ಯಾರು ಅಂತ ಗೊತ್ತಾಗತ್ತೆ. ಇನ್ನೊಬ್ಬ ಕ್ರಿಮಿನಲ್ಲ ಯಾರಿರ್ಬೋದು? ಇನ್ನೇನ್ ನನ್ನ ಪ್ಲಾನ್ ವರ್ಕ್ ಆಗತ್ತೆ, ನಾನು ಅರ್ಜುನ್ ಒಂದಾಗ್ತೀವಿ ಅನ್ನೋಷ್ಟ್ರಲ್ಲಿ ಇಂಥದ್ ಏನಾದ್ರೂ ಎಡವಟ್ಟಾಗತ್ತಲ್ಲ. MLA ಸಾಹೇಬ್ರೆ, ನಿಮ್ಮ ಮಾಧ್ಯಮ ಮಿತ್ರರು ನಿಮ್ಮನ್ನು ಹುಡುಕೊಂಡು ಬಂದಿದ್ದಾರೆ. ಹೋಗಿ ಹೋಗಿ ಮಾತಾಡ್ಸಿ, ಹೋಗಿ. ಡ್ಯಾಡ್ ಡ್ಯಾಡ್, ಒಂದ್ ನಿಮಿಷ ಬಂದೆ. ಯಾಕೋ ಅವಳು ಕೊಲ್ಲಕ್ ಹೋದೆ? ಬೇರೆ ಯಾರನ್ನಾದ್ರೂ ಕಳ್ಸೋದಲ್ವಾ? ಎಷ್ಟು ಸಲ ಹೇಳಿದ್ದೆ ನಾನು ಕೊಲೆ ಮಾಡಿದ ಕಣೆ. ಅದೆಷ್ಟು ಅಂತ ಸುಳ್ಳು ಹೇಳ್ತೀಯೋ? ನೀನು ಹೋಗ್ದೆ, ನಿನ್ ಬೂಟು ನಿನ್ ಸಿಮ್ ಕಾರ್ಡು ಆ ಜಾಗಕ್ಕೆ ಹಾರ್ಕೊಂಡು ಹೋಯ್ತಾ? ನಿನ್ನಿಂದ ನನ್ನ ಲೈಫು ಯಕ್ಕೊಟ್ಟೋಗಿದೆ. ಮದುವೆ ಆಗದೆ ಮನೇಲಿ ಕೂತಿದ್ದೀನಿ, ಆದ್ರೂ ನಿನ್ ಬುದ್ಧಿ ಬಂದಿಲ್ಲ ಅಲ್ವಾ? ಅಯ್ಯೋ, ನಿನ್ನ ಮದುವೆಗಿಷ್ಟು ಬೆಂಕಿ ಹಾಕ ಮನೇಲಿ ಕೂತಿದ್ದಾಳಂತೆ. ನಾನಿನ್ನು ಮದುವೆ ಆಗಿ ಜೈಲಲ್ಲಿ ಕೂತಿದ್ದೀನಿ. ನೀನು ಕೆಲಸ ಮಾಡು, ಬಾ ಬಾ, ನೀನು ಹೇಳಿದೆ ಬಾ, ಹಾಗಾದ್ರೂ ಬುದ್ಧಿ ಬರುತ್ತೆ, ಬಾ. ಏಯ್ ವಿಕ್ಕಿ, ನನ್ನ ಲೈಫ್ ನಾನು ಯೋಚನೆ ಮಾಡೋದ್ರಲ್ಲಿ ತಪ್ಪೇನೋ ಇದೆ? ಸ್ವಂತ ತಮ್ಮ ಕಡೆ ನಾನು ನಿನಗೆ ಜೈಲಲ್ಲಿ ಕೂತಿದ್ದೀನಿ. ನಿನಗೆ ನಿನ್ನ ಲೈಫ್ ಯೋಚನೆ ಅಲ್ವೇ? ನಾನು ಅದೇನು ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ ಕಡೆ. ನೀನ್ ಹಿಂಗ ಸೈಕ್ ತರ ಆಡ್ತಿದ್ರೆ ನಿನ್ನನ್ನು ಮಾತ್ರ ಕೊಲೆ ಮಾಡೋದಂತೂ ಗ್ಯಾರಂಟಿ ಕಣೆ. ರೀ ಮೇಡಮ್, ಒಂದು ಕೊಲೆ ಮಾಡಿದವನು ಇನ್ನೊಂದು ಕೊಲೆ ಮಾಡ್ತೀನಿ ಅಂತ ಇಷ್ಟು ಸಲೀಸಾಗಿ ಹೇಳ್ತಿದ್ದಾನೆ. ನೀವುಗಳು ಇಂಥವನ್ನ ಬಚಾವ್ ಮಾಡೋದಕ್ಕೆ ಪರದಾಡ್ತಿದ್ದೀರಾ. ಹೋಗಿ ಮನೆಗೆ ಹೋಗಿ.